ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? CNC ಪ್ರೋಗ್ರಾಮಿಂಗ್ ಗೈಡರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದು ಹೊಸ್ದಾಗಿ ಯಾರ್ಯಾರು ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ಹೊಸ್ದಾಗೆ ಪ್ರೋಗ್ರಾಮಿಂಗ್ ಕಲಿಬೇಕಾದ್ರೆ ಓ ಅಂದ್ರೇನು, ಎನ್ ಅಂದ್ರೇನು, ಜಿ ಅಂದ್ರೇನು, ಯಾವ್ಯಾವ್ದು ಎಲ್ಲೆಲ್ಲಿ ಯೂಸ್ ಮಾಡೋದು ಅದೇನು ಗೊತ್ತಿರಲ್ಲ. ಸೊ ಹಂಗಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಥರ ನಾವು ಒಂದು ಹೊಸ ಪ್ರೋಗ್ರಾಮ್ ಜನ್ರೇಟ್ ಮಾಡಬೇಕು ಅಂದರೆ ಆ ಪ್ರೋಗ್ರಾಮಲ್ಲಿ ನಾವು ಓ ಯೂಸ್ ಮಾಡ್ತೀವಿ, ಎನ್ ಯೂಸ್ ಮಾಡ್ತೀವಿ, ಜಿ ಯೂಸ್ ಮಾಡ್ತೀವಿ, XYZ, R, I, J, K, F, S, T, M, H, D, P, R, X ಮತ್ತು P ಇಷ್ಟು ಲೆಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಒಂದೊಂದಾಗೆ ನಾವು ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದರೆ ಓ ಬಂದ್ಬಿಟ್ಟು ಪ್ರೋಗ್ರಾಮ್ ನಂಬರ್ ಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದು ಎನ್ ಅಂತ. ಎನ್ ಅಂದರೆ ಲೈನ್ ನಂಬರ್ ಅಥವಾ ಸೀಕ್ವೆನ್ಸ್ ನಂಬರ್ ಅಂತ ಹೇಳ್ತೀವಿ. ನೀವು ಪ್ರೋಗ್ರಾಮ್ ಜನ್ರೇಟ್ ಮಾಡ್ಬೇಕಾದ್ರೆ ಅದು ಆಟೋ ಇನ್ಸರ್ಟ್ ಆಗ್ತಾ ಇರುತ್ತೆ, ಸೊ ನೀವೇನು ಕೊಡೋದು ಬೇಕಾಗಿಲ್ಲ. ಸೊ ಎನ್ ಅಂದರೆ ಇದರಲ್ಲಿ ಸೀಕ್ವೆನ್ಸ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಪರೇಟ್ರಿ ಫಂಕ್ಷನ್ಸ್ ಅಂದರೆ ಜಿ ಅಂದರೆ ಜಿ ಕೋಡ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಪ್ರಿಪರೇಟ್ರಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಜಿ ಕೋಡ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಜಿ ಅಂದರೆ ಜಿ ಕೋಡ್ಸ್, ಪ್ರಿಪರೇಟ್ರಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈಮೆನ್ಷನಲ್ ವರ್ಡ್ಸ್ ಅಂದರೆ ಎಕ್ಸ್, ವೈ, ಝೆಡ್, ಎ, ಬಿ, ಸಿ. ಆಕ್ಸಿಸ್ ಟ್ರಾವೆಲ್ ಕಮೆಂಟ್ ಅಂದರೆ ಆಕ್ಸಿಸ್ ಎಷ್ಟು ಮೂವ್ ಆಗಬೇಕು, ಯಾವ ಆಕ್ಸಿಸ್ ಮೂವ್ ಆಗಬೇಕು ಅಂತ ಕಮೆಂಟ್ ಕೊಡ್ತೀವಲ್ಲ, ಸೊ ಅದಕ್ಕೋಸ್ಕರ XYZ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆರ್ ಅಂದರೆ ನೀವು ಪ್ರೋಗ್ರಾಮ್ ಮಾಡಬೇಕಾದ್ರೆ ರೇಡಿಯಸ್ ಕಮೆಂಟ್ ಎಲ್ಲ ಕೊಡಬೇಕು ಅಂದರೆ ಆರ್ ಅಂತ ಕೊಡಬೇಕಾಗತ್ತೆ. IJK ಅದೇ ಥರ ರೇಡಿಯಸ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆರ್ ಆ್ಯಂಡ್ IJK ಇವೆರಡನ್ನೂ ನಾವು ಆರ್ಕ್ ರೇಡಿಯಸ್, ಸೊ ರೇಡಿಯಸ್ ಪ್ರೋಗ್ರಾಮಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೀಡ್ ರೇಟ್ ಎಫ್. ಸೊ ಎಫನ್ನು ನಾವು ಫೀಡ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಫೀಡ್ ರೇಟ್ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ ಕಟಿಂಗ್ ಸ್ಪೀಡು ಮತ್ತು ಫೀಡ್ ಬಗ್ಗೆ. ಸೊ ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಇದನ್ನು. ನೆಕ್ಸ್ಟ್ ಎಸ್ ಅಂದರೆ ಸ್ಪಿಂಡಲ್ ಸ್ಪೀಡ್, RPM ಕೊಡ್ತೀವಲ್ಲ, ಸ್ಪಿಂಡಲ್ ಎಷ್ಟು RPM ಅಲ್ಲಿ ರೊಟೇಟ್ ಆಗಬೇಕು ಅಂತ ಕೊಡ್ತೀವಲ್ಲ, ಸೊ ಅದನ್ನು ಎಸ್ ಅಂತ ಕೊಟ್ಟರೆ ಮಷೀನು ಸ್ಪಿಂಡಲ್ನ ರೊಟೇಟ್ ಮಾಡೋದಕ್ಕೆ ಕನ್ಸಿಡರ್ ಮಾಡೋದು ಎಸ್ಸನ್ನು. ನೆಕ್ಸ್ಟ್ ಟಿ. ನಿಮಗೆ ಟೂಲ್ ನಂಬರ್ ಕಾಲ್ ಮಾಡೋದಕ್ಕೆ T ಯೂಸ್ ಮಾಡ್ತೀವಿ. ಈಗ ಇಲ್ಲಿ ನಿಮಗೆ ತೋರಿಸಿರೋ ಹಾಗೆ T10 ಅಂತ ಕೊಟ್ಟಿದ್ದೀವಲ್ಲ, T10 ಅಂದರೆ ಟೂಲ್ ನಂಬರ್ 10 ಬರುತ್ತೆ. ಅದೇ ಟರ್ನಿಂಗಲ್ಲಾದರೆ T1010 ಆ ಥರ ಕಾಲ್ ಮಾಡ್ತೀವಿ. ಸೊ ಅದು ನಿಮಗೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಥರ ಕೊಡಬೇಕು ಕಮೆಂಡು, ಟರ್ನಿಂಗಲ್ಲಿ ಯಾವ್ದು ಯಾವ ಥರ, ಮಿಲ್ಲಿಂಗಲ್ಲಿ ಯಾವ್ದು ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ. ಸೊ ಟಿ ಅಂದರೆ ಟೂಲ್ ಫಂಕ್ಷನ್. ನೆಕ್ಸ್ಟು ನಿಮಗೆ ಕಾಣಿಸ್ತಾ ಇರೋದು ಎಮ್ ಅಂದರೆ ಮಿಸಲೇನಿಯಸ್ ಫಂಕ್ಷನ್ಸ್ ಅಥವಾ ಎಮ್ ಕೋಡ್ಸ್ ಅಂತ ಹೇಳ್ತೀವಿ. ಸೊ ಎಮ್ ಕೋಡ್ಸ್ ಬಗ್ಗೆನೂ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಅಂತ. ಅದು ಎಮ್ ಕೋಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಯಾವ ಥರ ಅಂತೇಳಿ. ಸೊ ಎಮ್ ಅಂದರೆ ಎಮ್ ಕೋಡ್ಸ್. ನೆಕ್ಸ್ಟು ಹೆಚ್ ಮತ್ತು ಡಿ. ಇದು ನಾವು ಆಫ್ಸೆಟ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಹೆಚ್ ಅಂದರೆ ಹೈಟ್ ಆಫ್ಸೆಟ್ಟು, ಡಿ ಅಂದರೆ ಡಯಾಮೀಟರ್ ಆಫ್ಸೆಟ್ ಅಥವಾ ರೇಡಿಯಸ್ ಆಫ್ಸೆಟ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪಿ ಅಥವಾ ಎಕ್ಸ್ ಅಂದರೆ ಇದನ್ನು ಡ್ವೆಲ್ ಟೈಮ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಡ್ವೆಲ್ ಟೈಮ್ನ ನಾವು G04 ಯೂಸ್ ಮಾಡಿ ಕೊಡ್ತೀವಿ. ಅದನ್ನು ನಿಮಗೆ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಡ್ವೆಲ್ ಟೈಮ್ ಅಂದರೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಹೇಳ್ತಾ ಹೋಗ್ತೀನಿ, ಜಿ ಕೋಡ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಪಿ ಅಂತ ಇಲ್ಲಿದೆ, ಕನ್ಫ್ಯೂಸ್ ಆಗಬೇಡಿ. ಡ್ವೆಲ್ ಟೈಮಲ್ಲೂ ಪಿ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಕಡೆನೂ ಪಿ ಅಂತ ಯೂಸ್ ಮಾಡ್ತೀವಿ. ಅದೆಲ್ಲಪ್ಪ ಅಂದರೆ ಮೈನ್ ಪ್ರೋಗ್ರಾಮಲ್ಲೇ ನಾವು ಇನ್ನೊಂದು ಸಬ್ ಪ್ರೋಗ್ರಾಮ್ ಕಾಲ್ ಮಾಡಬೇಕು ಅಂದರೆ ಸಬ್ ಪ್ರೋಗ್ರಾಮ್ ನಂಬರ್ನ ಪಿ ಅಂತ ಕೊಟ್ಟು ಇಂಡಿಕೇಟ್ ಮಾಡಿ ಕಾಲ್ ಮಾಡ್ತೀವಿ. ಸೊ ಪಿನ ನಾವು ಎರಡು ಹತ್ರ ಯೂಸ್ ಮಾಡ್ತೀವಿ, ಕನ್ಫ್ಯೂಸ್ ಆಗಬೇಡಿ. ಸೊ ಇದರಲ್ಲೇ ಸ್ವಲ್ಪ ಇನ್ಡೆಪ್ತಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಅಂದರೆ ಪ್ರೋಗ್ರಾಮ್ ನಂಬರ್ನ ಎಲ್ಲೆಲ್ಲಿ ಯೂಸ್ ಮಾಡೋದು, ಯಾವ್ಯಾವ ನಂಬರ್ ಯೂಸ್ ಮಾಡೋದು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗೆ ನೋಡ್ಕೊಳ್ಳಿ. ಸೊ ಈಗ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ನಂಬರ್, ಆವಾಗಲೇ ಹೇಳ್ರಂಗೆ ಪ್ರೋಗ್ರಾಮ್ ನಂಬರ್ನ ಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಪ್ರೋಗ್ರಾಮ್ ನಂಬರ್ ನೀವು ಯಾವ್ಯಾವ ನಂಬರ್ ಕೊಡ್ಬೋದು, ಎಷ್ಟು ನಂಬರ್ ಕೊಡ್ಬೋದು ಅಂತ ಕನ್ಫ್ಯೂಸ್ ಆಗಬೇಡಿ. ಟೋಟಲ್ ನೀವು 10,000 ನಂಬರ್ನ ಕೊಡ್ಬೋದು. 0001ಇಂದ 09999 ಒಟ್ಟಿಗೆ 4 ಡಿಜಿಟ್ ಕೊಡಬೇಕಾಗತ್ತೆ ನೀವು ಅಷ್ಟೇ. ಮ್ಯಾಕ್ಸಿಮಮ್ 4 ಡಿಜಿಟ್ ಕೊಡ್ಬೋದು, ಮಿನಿಮಮ್ ನೀವು 1 ನಂಬರ್ ಕೊಡ್ಬೋದು, ಸಮಸ್ಯೆ ಇಲ್ಲ. ಮ್ಯಾಕ್ಸಿಮಮ್ 4 ಡಿಜಿಟ್ ಇರುತ್ತೆ. ಸೊ ಹಂಗಾಗಿ ನೀವು 01ಇಂದ 09999 09999 10,000 ಪ್ರೋಗ್ರಾಮ್ ನಂಬರ್ಗಳನ್ನ ಜನ್ರೇಟ್ ಮಾಡ್ಕೋಬೋದು.
ಅದರಲ್ಲಿ ನಿಮಗೆ O0001ಇಂದ O7999 ಏನಿದೆಯಲ್ವಾ, ಸೊ ಇದು ಆಪ್ರೇಟ್ರ್ಗಳು ಅಂದರೆ ಯೂಸರ್ ಏರಿಯಾ ಅಂತೀವಿ. ಯೂಸರ್ ಏರಿಯಾ ಅಂದರೆ ಆಪ್ರೇಟ್ರ್ಗಳು, ಪ್ರೋಗ್ರಾಮರ್ಗಳು, ಸೆಟ್ಟರ್ಗಳು ಜನ್ರೇಟ್ ಮಾಡ್ಕೋಬೋದು ಇದನ್ನು ಈಸಿಯಾಗಿ. ಅಲ್ಲಿವರೆಗೂ ಏನೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಾವ ನಂಬರ್ಗಳನ್ನ ಬೇಕಾದ್ರೆ ಕೊಟ್ಕೊಂಡು ನೀವು ಜನ್ರೇಟ್ ಮಾಡ್ಕೋಬೋದು. ನೆಕ್ಸ್ಟ್ O8000ಇಂದ O8999 ಇಲ್ಲಿವರೆಗೂ ಇದೆಯಲ್ಲ, ಇದು ಯೂಸರ್ ಏರಿಯಾನೇ, ಬಟ್ ಇಲ್ಲಿ ಪ್ರೋಗ್ರಾಮ್ ಪ್ರೊಟೆಕ್ಷನನ್ನು ಮಾಡ್ಬೋದು ನಾವು. ಇನ್ನು ಪ್ರೋಗ್ರಾಮ್ ಪ್ರೊಟೆಕ್ಷನ್ ಇದು ಮಾಡೋದು ಪ್ಯಾರಾಮೀಟ್ರಲ್ಲಿ ಒಂದು ಕೀ ಇರುತ್ತೆ, ಅದನ್ನು ಎನೇಬಲ್ ಮಾಡೋ ಮುಖಾಂತರ 8000 ಸೀರೀಸ್ ಪ್ರೋಗ್ರಾಮ್ಸ್ನ ಲಾಕ್ ಮಾಡ್ಬೋದು. ಅದು ನಿಮ್ಮ ಸುಪೀರಿಯರ್ಸಿಗೆ ಗೊತ್ತಿರುತ್ತೆ, ಮೇ ಬಿ ಕೆಲವ್ರಿಗೆ ಗೊತ್ತಿರೋದೇ ಕೆಲವ್ರಿಗೆ ಗೊತ್ತಿರಲ್ಲ. ಸೊ 8000ಅಲ್ಲಿ ಪ್ರೋಗ್ರಾಮ್ ಇತ್ತು ಅಂದರೆ ಅದನ್ನು ಎಡಿಟ್ ಮಾಡೋದಕ್ಕಾಗಲ್ಲ, ರೀಡ್ ಮಾತ್ರ ಮಾಡ್ಬೋದು. ರೀಡ್ ಮಾಡ್ದಲ್ಲೇ ಇರೋ ಥರನೂ ನಾವು ಲಾಕ್ ಮಾಡ್ಬೋದು. ಸೊ ರೀಡ್ ಆಗುತ್ತೆ, ನಾರ್ಮಲಿ ಜನರಲಿ ರೀಡ್ ಆಗೋ ಥರ ಮಾಡಿರ್ತಾರೆ, ಬಟ್ ಎಡಿಟ್ ಮಾಡೋದಕ್ಕಾಗಲ್ಲ ನೀವು ಇದರಲ್ಲಿ. ಸೊ ನೆಕ್ಸ್ಟು ನಿಮಗೆ ಕಾಣಿಸ್ತಾ ಇದೆಯಲ್ಲ O9000ಇಂದ O9999 ಈ ಸೀರೀಸ್ 9000 ಸೀರೀಸ್ ಪ್ರೋಗ್ರಾಮ್ ಏನಿದೆಯಲ್ಲ, ಇದನ್ನು ಮೇಕರ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ ಅದು ನಾರ್ಮಲಿ ಮಷಿನ್ ಬಿಲ್ಡರ್ಸ್ ಯೂಸ್ ಮಾಡ್ತಾರೆ. ಅದೇನಕ್ಕಪ್ಪ ಅಂದರೆ ಅದನ್ನು ಮಷಿನ್ ಬಿಲ್ಡರ್ ಯೂಸ್ ಮಾಡಿರೋ ಪ್ರೋಗ್ರಾಮ್ನ ನಾರ್ಮಲಿ ಯಾರು ಎಡಿಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಲಾಕ್ ಮಾಡಿರ್ತಾರೆ ಯೂಸ್ ಮಾಡಿ 9000 ಸೀರೀಸ್ನ. ಸೊ ಹಂಗಾಗಿ ಯಾರೂ ಅದನ್ನು ಮುಟ್ಟಬಾರ್ದು, ಪ್ರೋಗ್ರಾಮ್ಸು ಡೇಂಜರ್. ಅದು ಮುಟ್ಟಿದ್ರೆ ಏನಾದರೂ ಇಂಪಾರ್ಟೆಂಟ್ ಡೇಟಾಸ್ ಡಿಲೀಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನೀವು ಯೂಸ್ ಮಾಡಬಾರ್ದು. ಸೊ O9000 ಸೀರೀಸ್ ಪ್ರೋಗ್ರಾಮ್ ಇತ್ತು ಅಂದರೆ ಅದನ್ನು ಮೇಕರ್ ಏರಿಯಾ ಅಂತ ಹೇಳ್ತೀವಿ. ಅದು ಲಾಕ್ ಆಗಿರುತ್ತೆ, ಪ್ರೊಟೆಕ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಕೈ ಹಾಕಬಾರ್ದು. ಸಮ್ ಕೇಸಸಲ್ಲಿ ನಾವು ಅದನ್ನು ರೀಡ್ ಮಾಡ್ಬೋದು, ಪ್ಯಾರಾಮೀಟ್ರಲ್ಲಿ ಎನೇಬಲ್ ಮಾಡಿದರೆ ನೋಡೋ ಥರ ಇರುತ್ತೆ, ಬಟ್ ಎಡಿಟ್ ಆಗಲ್ಲ, ಅದನ್ನು ಮಿಸ್ ಆಗಿ ಅದ್ರ ಡಿಲೀಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದು ಮೇಕರ್ ಏರಿಯಾ ಅಂತ ಹೇಳ್ತೀವಿ. ಹಾಗೆ ನೀವು ನೆಕ್ಸ್ಟ್ ನೋಡೋದಾದರೆ ಎನ್ ಅಂದರೆ ಆವಾಗಲೇ ಹೇಳ್ದಂಗೆ ಸೀಕ್ವೆನ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ಇದು ನೆಕ್ಸ್ಟ್ ಫಸ್ಟ್ ಪ್ರೋಗ್ರಾಮ್ ನಂಬರ್ ಜನ್ರೇಟ್ ಮಾಡಿರ್ತೀವಲ್ಲ, ಅದ್ರ ಕೆಳಗಡೆ ಪ್ರೋಗ್ರಾಮ್ ಲೈನ್ಸ್ ಆ್ಯಡ್ ಮಾಡ್ತಾ ಹೋದಂಗೆ ನಾನಲ್ಲಿ ತೋರಿಸಿರೋ ಥರ N1, N2, N3, N4 ಈ ಥರ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಪ್ಯಾರಾಮೀಟ್ರಲ್ಲಿ ಎನೇಬಲ್ ಮಾಡಿದರೆ ಆಟೋಮೆಟಿಕಲಿ ಆಗುತ್ತೆ. ಇಲ್ಲಾಂದರೆ ನೀವು ಮ್ಯಾನ್ಯುವಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ, ಅಂದರೆ ಟೈಪ್ ಮಾಡಿ ಜನ್ರೇಟ್ ಮಾಡಬೇಕಾಗುತ್ತೆ. ನಾರ್ಮಲಿ ಇದು ಆಟೋಮೆಟಿಕಲಿ ಆಗೋ ಥರ ಮಾಡಿರ್ತಾರೆ. ಸೊ ಇನ್ ಕೇಸ್ ಇಲ್ಲ ಅಂದರೆ ನೀವು ಅದನ್ನು ಜನ್ರೇಟ್ ಮಾಡಬೇಕಾಗತ್ತೆ. ಸೊ ಇದರಲ್ಲೂ ನಿಮಗೆ ರೇಂಜಸ್ ಇರುತ್ತೆ, ನಂಬರು 1 to 99999ವರೆಗೂ ಜನ್ರೇಟ್ ಮಾಡ್ಬೋದು. ಈಗೆಲ್ಲ ಇನ್ನೂ ಜಾಸ್ತಿನೂ ಮಾಡ್ಬೋದು. ಸೊ ಸ್ಟ್ಯಾಂಡರ್ಡಾಗಿ ಅಷ್ಟಿರುತ್ತೆ. ಇದನ್ನು ನಾವು ಸಮ್ಟೈಮ್ ಪ್ರೋಗ್ರಾಮ್ ರೀಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ರೀಸ್ಟಾರ್ಟ್ ಅಂದರೆ ಯಾವಾಗ ಅಂದರೆ ದೊಡ್ಡ ಪ್ರೋಗ್ರಾಮ್ ರನ್ ಮಾಡ್ತಾ ಇರ್ತೀರ, ಇನ್ ಕೇಸ್ ಪವರ್ ಹೋಗ್ಬಿಡುತ್ತೆ, ಆ ಟೈಮಲ್ಲಿ ಎಲ್ಲಿಗೆ ನಿಂತಿದೆ ಅಂತ ಗೊತ್ತಾಗಲ್ಲಲ್ವಾ. ಸೊ ಆ ಟೈಮಲ್ಲಿ ನಾವು ಇದು ರೀಸ್ಟಾರ್ಟ್ ಮಾಡೋದಕ್ಕೆ ಎನ್ ನಂಬರ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ನೀವು ನೋಡ್ತಾ ಇರೋದು ಜಿ ಅಂದರೆ ಜಿ ಕೋಡ್, ಪ್ರಿಪ್ರೇಟರಿ ಫಂಕ್ಷನ್ಸ್ ಅಂತ ಆವಾಗಲೇ ಏನು ಹೇಳಿದ್ನಲ್ಲ ಅದು. ಸೊ ಈ ಜಿ ಕೋಡೇ ನಿಮಗೆ ಟೂಲ್ ಮೂಮೆಂಟ್ನ ಡಿಸೈಡ್ ಮಾಡೋದು. ಟೂಲ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ಆಕ್ಸಿಸಲ್ಲಿ ಹೋಗಬೇಕು, ಸೊ ಯಾವ ಥರ ಹೋಗಬೇಕು ಅಂತೇಳಿ ನಾವು ಜಿ ಕೋಡ್ ಏನು ಕೊಡ್ತೀವಿ, ಸೊ ಈ ಜಿ ಕೋಡ್ ಮುಖಾಂತರನೇ ಡಿಸೈಡ್ ಆಗುತ್ತೆ. ಜಿ ಕೋಡ್ ಅನ್ನೋದು ಬಂದ್ಬಿಟ್ಟು ISO ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ನೀವು ಯಾವುದೇ ಮಷಿನಿಗೆ ಹೋದರೂ, ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದ್ರೂ ಜಿ ಕೋಡ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ISO ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಸೊ ಇದರೊಳಗೆ ಜಿ ಕೋಡ್ಸಲ್ಲಿ ತುಂಬ ಥರ ಗ್ರೂಪ್ ಮಾಡ್ಕೊಂಡಿದ್ದೀವಿ, ಒಂದು 4-5 ಥರ ಗ್ರೂಪ್ ಇದೆ. ಜಿ ಕೋಡ್ ಫಾರ್ ಆಕ್ಸಿಸ್ ಮೂಮೆಂಟ್, ಜಿ ಕೋಡ್ಸ್ ಫಾರ್ ರೆಫರೆನ್ಸ್, ಒನ್ ಚಾರ್ಟ್ ಜಿ ಕೋಡ್ಸ್ ಫಾರ್ ಕ್ಯಾನೆಟ್ ಸೈಕಲ್ಸ್, ಜಿ ಕೋಡ್ಸ್ ಫಾರ್ ಟೂಲ್ ಕಾಂಪನ್ಸೇಷನ್ ಅಂತೇಳಿ ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನಾನು ನಿಮಗೆ ಜಿ ಕೋಡ್ಸ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಮೂಮೆಂಟ್ ಆಫ್ ಆಕ್ಸಿಸ್ ಆ್ಯಂಡ್ ಸೆಟ್ಟಿಂಗ್ ಯೂನಿಟ್ಸ್ ನಿಮ್ಗೆ ಆವಾಗಲೇ ಹೇಳಿದ್ದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ಸೊ XYZ ABC UVW ಇದನ್ನೆಲ್ಲ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ ಲೆಟರ್ಸ್ನ. ಸೊ ಈಗ ಎಕ್ಸಾಂಪಲ್ ಎಕ್ಸಲ್ಲಿ ಒಂದು 40 mm ನಮಗೆ ಮೂಮೆಂಟ್ ಆಗಬೇಕು. ಸೊ ಅದನ್ನು ಯಾವ್ಯಾವ ಥರ ಕೊಡ್ಬೋದು ಅಂತ ಅಂದರೆ ಕೆಳಗಡೆ ನೋಡಿ ತೋರಿಸಿರೋ ಹಾಗೆ X40 ಪಾಯಿಂಟ್ ಕೊಟ್ಟಿದ್ದೀನಿ. X40 ಪಾಯಿಂಟ್ ಅಂತ ಕೊಟ್ಟು ಬೇರೆ ಏನೂ ಕೊಡಲಿಲ್ಲ ಅಂದರೆ ಮುಂದ್ಗಡೆ 0 ಅಂತ ಆಟೋಮೆಟಿಕಲಿ ಕನ್ಸಿಡರ್ ಮಾಡಿ 40 mm ತಗೊಳುತ್ತೆ. ನೆಕ್ಸ್ಟ್ X40.0 ಅಂತಲೂ ಕೊಡ್ಬೋದು, ಆವಾಗಲೂ ಅದು X40 mm ತಗೊಳುತ್ತೆ. ನೆಕ್ಸ್ಟ್ X40.00, X40.000 ಅಂತ ಕೊಟ್ಟಿದ್ದೀನಲ್ವ, ಅದು ಅಲ್ಲಿವರೆಗೂ X40 mm ಮೂವ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಕೊಡಿದರೆ X40,000 ಅಂತ ಕೊಟ್ಟರೆ 40,000 ಅಂದರೆ 40,000 ಮೈಕ್ರಾನ್ಸ್. ನಾವು ಯಾವಾಗ ಪಾಯಿಂಟ್ ಕೊಡೋದಿಲ್ಲ, ಪಾಯಿಂಟ್ ಕೊಡಲಿಲ್ಲ ಅಂದರೆ ಅದು ಮೈಕ್ರಾನ್ಸ್ ಥರ ಕನ್ಸಿಡರ್ ಮಾಡುತ್ತೆ ಮಷಿನ್. ಸೊ ಆಲ್ವೇಸ್ ನಾವು ಪಾಯಿಂಟ್ ಕೊಟ್ಟು ಪ್ರೋಗ್ರಾಮ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಸಮ್ ಟೈಮ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ಪ್ರೋಗ್ರಾಮಿಂಗ್.
ಎಕ್ಸ್ 40,000 ಅಂತ ಕೊಟ್ಟರೆ 40,000 ಮೈಕ್ರಾನ್ಸ್ ಅಂತ ತೊಗೊಳುತ್ತೆ. ಈಗ ಅದೇ ಥರ ಎಕ್ಸಾಂಪಲ್ ರೈಟ್ ಸೈಡಲ್ಲಿ ನೋಡಿ, ಬರೀ ಪಾಯಿಂಟ್ ಕೊಡೋದಲ್ಲೇ ಎಕ್ಸ್ 40 ಅಂತ ಕೊಟ್ಟಿದ್ದೀನಿ. ಆ ಥರ ಕೊಟ್ಟರೆ ಏನಾಗುತ್ತೆ, 0.04 ಅಂದರೆ 40 ಮೈಕ್ರಾನ್ಸ್ ಥರ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಅದೇ ಥರ ನೀವು ಪಾಯಿಂಟ್ ಆದಮೇಲೆ ಒಟ್ಟಿಗೆ 9 ಡಿಜಿಟ್ವರೆಗೂ ವ್ಯಾಲ್ಯೂಸ್ ಕೊಡ್ಬೋದು. ಅದ್ರ ಮೇಲೆ ಕೊಟ್ಟರೆ ಅಲಾರಾಮ್ ಬರುತ್ತೆ. ಸೊ ಇದಿಷ್ಟು ಇದರಲ್ಲಿ ಇರುತ್ತೆ. ನೆಕ್ಸ್ಟು ಎಸ್ ಕೋಡ್ ಅಂತೇಳಿ. ಎಸ್ ಕೋಡ್ ಅಂದರೆ ಸ್ಪಿಂಡಲ್ ಸ್ಪೀಡ್ನ ಕೊಡೋದಕ್ಕೆ ಎಸ್ ಅಂತ ಯೂಸ್ ಮಾಡ್ತೀವಿ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಥರ ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. S1000 M03 ಅಂತ ಕೊಟ್ಟರೆ ನಾವು ಸ್ಪಿಂಡಲು ಕ್ಲಾಕ್ ವೈಸ್ ರೊಟೇಷನ್ನಲ್ಲಿ 1000 RPM ಪರ್ ಮಿನಿಟಲ್ಲಿ ರೊಟೇಟ್ ಆಗುತ್ತೆ. ಸೊ ಎಸ್ ನಾವು ಸ್ಪಿಂಡಲ್ ರೊಟೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ ಸ್ಪಿಂಡಲ್ RPMನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಕೆಳಗಡೆ ಕೊಟ್ಟಿದ್ದೀನಿ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಈಗ ಅರ್ಜೆಂಟಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಇದನ್ನು ನಾನು ನಿಮಗೆ ಮತ್ತೆ ಸ್ಪೀಡು ಮತ್ತು ಫೀಡ್ ಎರಡನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟು ಎಫ್ ಕೋಡ್. ಎಫ್ ಅಂದರೆ ಫೀಡನ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫೀಡನ್ನ ನಾವು ಎರಡು ಥರ ಕೊಡ್ತೀವಿ, ಫೀಡ್ ಪರ್ ಮಿನಿಟ್, ಫೀಡ್ ಪರ್ ರೆವಲ್ಯೂಷನ್. ಫೀಡ್ ಪರ್ ಮಿನಿಟ್ ಅಂದರೆ 1 ನಿಮಿಷಕ್ಕೆ ಟೂಲು ಎಷ್ಟು ಮೂವ್ ಆಗಬೇಕು ಅನ್ನೋದಕ್ಕೆ ಫೀಡ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಇನ್ನೊಂದು ಫೀಡ್ ಪರ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಫೀಡ್ ಪರ್ ರೆವಲ್ಯೂಷನ್ ಅಂದರೆ ಸ್ಪಿಂಡಲ್ ಅಥವಾ ಕಾಂಪೋನೆಂಟ್ ಒಂದು ರೊಟೇಟ್ ಆಗೋ ಅಷ್ಟರಲ್ಲಿ ಟೂಲ್ ಎಷ್ಟು ಮೂವ್ ಆಗಬೇಕು. ಸೊ ಅದು ಫೀಡ್ ಪರ್ ರೆವಲ್ಯೂಷನ್. ಈಗ ಎಕ್ಸಾಂಪಲ್ 0.1 mm ಆರ್ 0.2 mm ಪರ್ ರೆವಲ್ಯೂಷನ್ ಅಂತ ಕೊಟ್ಟರೆ ಸ್ಪಿಂಡಲ್ ಒಂದು ರೊಟೇಷನ್ ಆಗೋ ಅಷ್ಟರಲ್ಲಿ 0.2 mm ಮೂವ್ ಆಗುತ್ತೆ. ಅದೇ ಥರ F200.0 ಅಂತ ಕೊಟ್ಟರೆ 1 ನಿಮಿಷಕ್ಕೆ ಅದು 200 mm ಮೂವ್ ಆಗುತ್ತೆ, 200 mm ಮೂವ್ ಆಗುತ್ತೆ. ಸೊ ಅದಕ್ಕೆ ಫೀಡ್ ಪರ್ ಮಿನಿಟ್ ಅಂತ ಹೇಳ್ತೀವಿ ಅಥವಾ ಪರ್ ಮಿನಿಟ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಎಫ್ ಕೋಡ್ ಬಗ್ಗೆ. ಸೊ ಇದಿಷ್ಟು ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ ಅಂದ್ಕೊಂಡ್ರೆ ಬಿಗಿನರ್ಸಿಗೆ ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಇದು ಇನ್ನು ಪ್ರೋಗ್ರಾಮಿಂಗ್ ಕಲಿಯೋದ್ರಲ್ಲಿ ತುಂಬ ಇದೆ ವಿಷಯಗಳು. ಅಡ್ವಾನ್ಸ್ಡ್ ಪ್ರೋಗ್ರಾಮಿಂಗ್ ಬಗ್ಗೆ, ಮ್ಯಾಕ್ರೋ ಪ್ರೋಗ್ರಾಮಿಂಗ್ ಬಗ್ಗೆ ಏನಾದ್ರು ನಿಮಗೆ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಅಂತ ಅನ್ಸೋದೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಆ ಥರ ವೀಡಿಯೋಸ್ ನಾನು ಮಾಡಾಕ್ತೀನಿ. ಥ್ಯಾಂಕ್ ಯು.